ನಮ್ಮ ಶತ್ರು ಆಗಿರುವಂತಹ ಆ ಸೈತನನ್ನು ಯಾವತ್ತೂ ನಾವು ವೀಕಾಗಿ ಆತನನ್ನು ಆಲೋಚನೆ ಮಾಡಬಾರ್ದು ಪ್ರೇರೆ. ಆತನು ಭಯಂಕರವಾದಂತ ಟ್ಯಾಲೆಂಟೆಡ್ ಇರುವಂತ ಯೂನಿವರ್ಸಲ್ ವಿಲನ್ ಆತನು, ಸಾಮಾನ್ಯವಾದ ಘಟಸರ್ಪನಲ್ಲ ಆತನು. ಪ್ರಪಂಚವನ್ನು ನುಂಗಿರುವ ಆತನು ಇನ್ನೆಂತ ದೊಡ್ಡ ಹಾವಿರ್ಬೋದು ಆತನ ಪ್ರೇರೆ. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನು, ಏನು ಬೇರೆ ನೆಚ್ಚಿಕೊಂಡಿದ್ದ ಆಯುಧಗಳನ್ನು ಅಂದ್ರೆ ಬೇರೆ ದೇವರ ವಾಕ್ಯ ಎಂಬುವಂತ ಆ ಒಂದು ಆಯುಧಗಳನ್ನು ನೆಚ್ಚಿಕೊಂಡು ಬಹಳ ಇಷ್ಟಪಟ್ಟು ಮೆಚ್ಚಿಕೊಂಡು, ಕೆಲವು ಬಹಳ ಹಣಗಳು ನಮ್ಮ ಹತ್ರ 2,000 ರೂಪಾಯಿ ನೋಟ್ ಇರುತ್ತೆ, 500 ರೂಪಾಯಿ ನೋಟ್ ಇರುತ್ತೆ, 1,000 ರೂಪಾಯಿ ನೋಟಿದ್ದಾಗ, 100 ರೂಪಾಯಿ ನೋಟಿದ್ದಾಗ ಬೇರೆ ನೆಚ್ಚಿಕೊಂಡಿದ್ದ ಒಂದು 2,000 ರೂಪಾಯಿ ನೋಟ್ ಆಗಿರ್ಬೋದು, ಒಂದು 500 ರೂಪಾಯಿ ಭದ್ರವಾಗಿ ಇಡ್ತೀವಿ ಬೇರೆ. ಅದು ಭದ್ರವಾಗಿ ಒಂದ್ ಕಡೆ ಇಡ್ತೀವಿ, ಚಿಲ್ಲರೆ ಒಂದ್ ಕಡೆ ಇಡೋರು ಇರ್ತಾರೆ ಬೇರೆ. ಅದೇ ರೀತಿ ಈ ಭದ್ರವಾಗಿ ಇಟ್ಟುಕೊಂಡಿದ್ದ ಈ ಆಯುಧಗಳನ್ನು ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಾನಂತೆ, ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ಏನ್ ಬೇರೆ ಯಾರು ಹಂಚ್ಕೊಡ್ತಾನಂತೆ, ಈ ಘಟಸರ್ಪ